ಇಡೀ ಪ್ರಪಂಚನೇ ಇವ್ರನ್ನ ಪೈರೇಟ್ಸ್ ಕ್ರಿಮಿನಲ್ಸ್ ಅಂತ ಹೇಟ್ ಮಾಡ್ತಾ ಇದ್ರೆ ಸೊಮಾಲಿಯಾ ಕೋಸ್ಟಲ್ ಕಮ್ಯುನಿಟೀಸ್ ಮಾತ್ರ ಇವ್ರನ್ನ ಹೀರೋಸ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ವಿಲನ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಅನ್ನೋ ತರ ಫಿಶರ್ಮೆನ್ ಗಳಾಗಿದ್ದ ಇವರು ಪೈರೇಟ್ಸ್ ಗಳಾಗಿ ಹೇಗ್ ಬದಲಾಗ್ತಾರೆ ಗೊತ್ತಾ? ಸೊಮಾಲಿಯಾ ಸೆಂಟ್ರಲ್ ಗವರ್ಮೆಂಟ್ ಕೊಲ್ಯಾಪ್ಸ್ ಆದ್ಮೇಲೆ ಕೋಸ್ಟಲ್ ಏರಿಯಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಗಾರ್ಡ್ಸ್ ಕೂಡ ಇರೋದಿಲ್ಲ. ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಕೆಲವು ಯುರೋಪಿಯನ್ ಕಂಪನೀಸ್ ಟಾಕ್ಸಿಕ್ ಕೆಮಿಕಲ್ ವೇಸ್ಟ್ ಗಳನ್ನ ತಂದು ಸೊಮಾಲಿಯಾ ಕೋಸ್ಟ್ ಅಲ್ಲಿ ಡಂಪ್ ಮಾಡ್ತಾ ಇರ್ತಾರೆ. ಇವರು ಬರೀ ವೇಸ್ಟ್ ಗಳನ್ನ ಡಂಪ್ ಮಾಡೋದಷ್ಟೇ ಅಲ್ಲದೆ ಆ ಏರಿಯಾದಲ್ಲಿ ಇದ್ದ ಫಿಶ್ ಗಳನ್ನ ಇಲ್ಲಿಗಲ್ ಆಗಿ ಮೆಟಲ್ ನೆಟ್ಸ್ ಯೂಸ್ ಮಾಡಿ ಹಿಡ್ಕೊಂಡು ಅವ್ರ ದೇಶಕ್ಕೆ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಅದೇ ಫಿಶ್ ಗಳನ್ನ ನಂಬ್ಕೊಂಡಿದ್ದ ಸೊಮಾಲಿಯಾ ಲೋಕಲ್ ಫಿಶರ್ಮೆನ್ಸ್ ಮತ್ತೆ ಅವರ ಕಮ್ಯುನಿಟಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದ್ರ ಜೊತೆಲಿ 2004ರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಬರೋ ಒಂದು ಸುನಾಮಿಯಿಂದ ನಾರ್ಥನ್ ಕೋಸ್ಟಲ್ ಏರಿಯಾಸ್ ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಒಂದ್ ಕಡೆ ಸೊಮಾಲಿಯಾದಲ್ಲಿ ಪಾವರ್ಟಿ, ಸಿವಿಲ್ ವಾರ್ ಮತ್ತೆ ಸ್ಟಾರ್ವೇಷನ್ ಜಾಸ್ತಿ ಆಗ್ತಾ ಇದ್ರೆ, ಇನ್ನೂ ಒಂದ್ ಕಡೆ ಫಾರಿನ್ ಫಿಶಿಂಗ್ ವೆಸಲ್ ಸೊಮಾಲಿಯಾ ಕೋಸ್ಟಲ್ ಇದ್ದ ಫಿಶ್ ಗಳನ್ನ ಇಲ್ಲಿಗಲ್ ಆಗಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಹೆಂಗಾದ್ರೂ ಸ್ಟಾಪ್ ಮಾಡಿ ಅವ್ರನ್ನ ಅವ್ರು ಕಾಪಾಡ್ಕೋಬೇಕು ಅಂತ ಲೋಕಲ್ ಫಿಶರ್ಮೆನ್ ಗಳು ಅವ್ರದೇ ಆದ ಆರ್ಮರ್ಡ್ ಗ್ಯಾಂಗ್ ಫಾರ್ಮ್ ಮಾಡ್ಕೊಂಡು ಇಲ್ಲಿಗಲ್ ಫಿಶಿಂಗ್ ವೆಸಲ್ಸ್ ನ ಅಟ್ಯಾಕ್ ಮಾಡಿ ಪಾವರ್ಟಿ ಜಾಸ್ತಿ ಇದ್ರಿಂದ ಇಲ್ಲಿಗಲ್ ಫಿಶಿಂಗ್ ವೆಸಲ್ಸ್ ನ ದೋಚ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಂದ ಫಿಶರ್ಮೆನ್ ಗಳಾಗಿದ್ದ ಇವರು ಪೈರೇಟ್ಸ್ ಗಳಾಗಿ ಬದಲಾಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಪೈರೇಟ್ಸ್ ಶಿಪ್ ನ ಹೈಜಾಕ್ ಮಾಡೋದಕ್ಕೆ ಅವರ ಫಿಶಿಂಗ್ ಬೋಟ್ಸ್ ನ ಯೂಸ್ ಮಾಡ್ತಾ ಇರ್ತಾರೆ. ಶಿಪ್ಸ್ ನ ಹೈಜಾಕ್ ಮಾಡ್ತಾ ಅವ್ರ ಕೈಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಸ್ಪೀಡ್ ಬೋಟ್ಸ್, ಟ್ರ್ಯಾಕಿಂಗ್ ಡಿವೈಸಸ್ ಮತ್ತೆ ಅಡ್ವಾನ್ಸ್ಡ್ ವೆಪನ್ಸ್ ನ ಕೂಡ ತಗೊಂಡಿರ್ತಾರೆ. ಯಾವಾಗ ಫಾರಿನ್ ಫಿಶಿಂಗ್ ವೆಸಲ್ಸ್ ಸೊಮಾಲಿಯಾ ವಾರ್ಲಾರ್ಡ್ಸ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡು ಫಿಶಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಲ್ಲಿಂದ ಪೈರೇಟ್ಸ್ ಗೆ ಫಾರಿನ್ ಫಿಶಿಂಗ್ ವೆಸಲ್ಸ್ ನ ಹೈಜಾಕ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಗ ಪೈರೇಟ್ಸ್ ಗೆ ಬೇರೆ ದಾರಿ ಇಲ್ಲದೆ ಆ ಕೋಸ್ಟಲ್ ಅಲ್ಲಿ ಬರ್ತಾ ಇದ್ದ ಕಾರ್ಗೋ ಶಿಪ್ಸ್ ನ ಟಾರ್ಗೆಟ್ ಮಾಡಿ ಶಿಪ್ಸ್ ನ ಹೈಜಾಕ್ ಮಾಡಿ ಅವ್ರ ಹತ್ರ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. To payment of the ransom within 3 days, then the kidnappers here will sell me to Al-Shabaab. ಇದರಿಂದ ತುಂಬಾ ದುಡ್ಡು ಬರುತ್ತೆ ಅಂತ ಗೊತ್ತಾದ್ಮೇಲೆ ಪೈರಸಿ ಒಂದು ಆರ್ಗನೈಸ್ಡ್ ಇಂಡಸ್ಟ್ರಿ ಆಗಿ ಬೆಳೆಯುತ್ತೆ. ಈ ಕೆಲಸ ಮಾಡೋದಕ್ಕೆ ಯಂಗ್ ಲೋಕಲ್ ಬಾಯ್ಸ್ ನ ರೆಕ್ರೂಟ್ ಮಾಡ್ಕೋತಾರೆ. ಈ ಗ್ಯಾಂಗ್ಸ್ ಎಷ್ಟು ಪವರ್ಫುಲ್ ಆಗಿ ಬೆಳೆದಿರುತ್ತೆ ಅಂದ್ರೆ ಇವ್ರ ಹತ್ರ AK-47 ರಾಕೆಟ್ ಲಾಂಚರ್ ಅಂತ ಅಡ್ವಾನ್ಸ್ಡ್ ವೆಪನ್ಸ್ ಇಟ್ಕೊಂಡಿರ್ತಾರೆ. ಇವರು 2005ರಿಂದ 2012 ಸುಮಾರು 218 ಶಿಪ್ಸ್ ನ ಸಕ್ಸಸ್ಫುಲ್ ಆಗಿ ಹೈಜಾಕ್ ಮಾಡಿ ಸುಮಾರು $413 ಮಿಲಿಯನ್ ರ್ಯಾನ್ಸಮ್ ನ ವಸೂಲಿ ಮಾಡಿರ್ತಾರೆ. ಕೆಲವು ಸಾರಿ ಚಾರಿಟಿ ಮೂಲಕ ಬಡವರಿಗೆ ದುಡ್ಡು ಡೊನೇಟ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ 2009ರಲ್ಲಿ ನಡೆದ ಒಂದು ಶಿಪ್ ಹೈಜಾಕ್ ಇಂದ ಈ ಪೈರೇಟ್ಸ್ ವರ್ಲ್ಡ್ ವೈಡ್ ಫೇಮಸ್ ಆಗ್ತಾರೆ. ಈ ಹೈಜಾಕ್ ಬೇಸ್ಡ್ ಆಗಿ 2013ರಲ್ಲಿ ಕ್ಯಾಪ್ಟನ್ ಫಿಲಿಪ್ ಅಂತ ಒಂದು ಮೂವಿ ಕೂಡ ಮಾಡಿರ್ತಾರೆ.